ಆಗ ಫುಡ್ ಆ್ಯಂಡ್ ಸೇಫ್ಟಿ ಅಡ್ಮಿನಿಸ್ಟ್ರೇಷನ್ ಅಂತ ಒಂದು ಅಥಾರಿಟಿ ಇದೆ ಅಲ್ಲಿ, FSA ಏನೋ ಬರುತ್ತೆ ಅದು. ಆ ಒಂದು ಅಥಾರಿಟಿ ಮತ್ತೆ ಸ್ಯಾಂಪಲ್ ಟೆಸ್ಟ್ಗೆ ಕಳಿಸಿದ್ರು. ಆ ಸ್ಯಾಂಪಲ್ ಟೆಸ್ಟ್ ಕಳಿಸಿದಾಗ ಇದು ಕರೆಕ್ಟ್ ಆಗಿತ್ತು. ಹಾಂ ಹಾಂ. ಆದರೆ ಅಷ್ಟೊತ್ತಿಗೆ ಮ್ಯಾಗಿ ಸ್ಟಾಕ್ 50% ಬಿದ್ದುಬಿಟ್ಟಿತ್ತು ಆಲ್ಮೋಸ್ಟ್. ಓಹೋ, 50% ಬಿದ್ದೋಗಿತ್ತು. ಅದು ಆಗಿದ ನಂತರ ಹಾಂ. ಮ್ಯಾಗಿ ಅನ್ನೋ ಕಂಪನಿ ಮತ್ತೆ ಏನೇ ನೀವು ನನ್ನ ಪ್ರಾಡಕ್ಟ್ ರೀಕಾಲ್ ಮಾಡಿರೋದು, ನನ್ನ ಸಿಸ್ಟಮ್ಮು, ನನ್ನ ಸ್ಟ್ರಕ್ಚರು, ನನ್ನ ಪ್ಲ್ಯಾಟ್ಫಾರ್ಮು, ನನ್ನ ಸಪ್ಲೈ ಚೈನು, ನನ್ನ ವೆಂಡರ್ಸು, ನನ್ನ ಕಸ್ಟಮರ್ಸು, ನನ್ನ ಹೋಲ್ಸೇಲರ್ಸ್, ನನ್ನ ಡಿಸ್ಟ್ರಿಬ್ಯೂಟರ್ಸ್, ನನ್ನ ಕ್ಲೈಂಟ್ಸು ಏನೂ ಚೇಂಜ್ ಆಗಲ್ಲ. ಒಂದು ಆ್ಯಡು ನಮ್ಮನ್ನು ತಪ್ಪು ಅಂತ ಹೇಳಿದ್ರೆ ನಮ್ಮದು ಕರೆಕ್ಟಾಗಿತ್ತು, ಅವ್ರದ್ದೇ ತಪ್ಪು ಅಂತ ಡಬಲ್ ಕನ್ಸ್ಯೂಮ್ ಮಾಡ್ತಾರೆ ಜನ. ಕರೆಕ್ಟ್. ಸೊ ನಂತರ ಏನಾಯಿತು, ಮ್ಯಾಗಿ ಶೇರ್ ವಾಪಸ್ ಬಂತು, ಮತ್ತೆ ಶೆಲ್ಫ್ಗಳಲ್ಲಿ ಮ್ಯಾಗಿ ತುಂಬ್ಕೊಂತು, ಜನಗಳು ಮ್ಯಾಗಿನ ಕನ್ಸ್ಯೂಮ್ ಮಾಡಿದ್ರು. ಇವತ್ತು ಮ್ಯಾಗಿ ಸ್ಟಿಲ್ ಇಂಡಿಯಾಸ್ ಬಿಗ್ಗೆಸ್ಟ್ ನೂಡಲ್ ಬೀಂಗ್ ಕನ್ಸ್ಯೂಮ್ಡ್. 80% ಮಾರ್ಕೆಟ್ ಶೇರ್ ಇವತ್ತು ಇದೆ. ಅದಾದಮೇಲೆ ಈಗ ಮ್ಯಾಗಿ ನೆಸ್ಲೆ ಕಂಪನಿ ಶೇರ್ಗಳು 10 ಪಟ್ಟು ಮೇಲೆ ಹೋಗಿದೆ.